ನಮಸ್ಕಾರ. ಮುಖ್ಯಾಂಶಗಳು. ಏಪ್ರಿಲ್ನಿಂದ ವಿವಿಧ ಜಿಲ್ಲೆಗಳಿಗೆ ಪ್ರವಾಸ, ನೀರಾವರಿ ಯೋಜನೆಗಳ ಶೀಘ್ರ ಅನುಷ್ಠಾನಕ್ಕೆ ಅಗತ್ಯ ಕ್ರಮ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಗ್ರಾಮೀಣ ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ, ಜಿಲ್ಲಾ ತಾಲೂಕು ಅಧಿಕಾರಿಗಳ ಗ್ರಾಮಮುಖಿ ಆಡಳಿತಕ್ಕೆ ಪ್ರೇರಣೆ, ಆರ್ ಅಶೋಕ. ಸಮಗ್ರ ಜಾಗತಿಕ ಪಾಲುದಾರಿಕೆ, ಸಂಪೂರ್ಣ ಸಾಮರ್ಥ್ಯ ಬಳಕೆಗೆ ಭಾರತ ಅಮೆರಿಕ ಸಮ್ಮತಿ, ರಾಜನಾಥ್ ಸಿಂಗ್. ಅಹಮದಾಬಾದ್ ಟಿ20 ಕ್ರಿಕೆಟ್ ಸರಣಿ ಗೆಲುವಿಗೆ ಇಂದು ಭಾರತ ಇಂಗ್ಲೆಂಡ್ ಹಣಾಹಣಿ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯ ತಿಪಟೂರು ಪಟ್ಟಣ ಹಾಗೂ ತಾಲೂಕಿನ ಕೆರೆಕೋಡು ರಂಗಾಪುರ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಚಾಲನೆ ನೀಡಿದರು. ತಿಪಟೂರು ಮಿನಿ ವಿಧಾನಸೌಧ, ನಗರಸಭೆ ನೂತನ ಕಟ್ಟಡ, ಕೆರೆಕೋಡಿ ರಂಗಾಪುರದಲ್ಲಿ ಅತಿಥಿ ಗೃಹ ಕಟ್ಟಡಗಳನ್ನು ಮುಖ್ಯಮಂತ್ರಿ ಲೋಕಾರ್ಪಣೆ ಮಾಡಿದರು. ಸಂಸದ ಜಿಎಸ್ ಬಸವರಾಜು, ಶಾಸಕರಾದ ಬಿಸಿ ನಾಗೇಶ್, ಮಸಾಲಾ ಜಯರಾಮ್, ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಬರುವ ಏಪ್ರಿಲ್ನಿಂದ ವಿವಿಧ ಜಿಲ್ಲೆಗಳ ಪ್ರವಾಸ ಕೈಗೊಂಡು ಸಮಸ್ಯೆ ಆಲಿಸಲು ಚಿಂತಿಸಲಾಗಿದೆ. ಈ ಬಾರಿ ಸೋಂಕು ಸಂಕಷ್ಟದ ಸಂದರ್ಭದಲ್ಲಿ ಜನರಿಗೆ ಹೊರೆಯಾಗದಂತಹ ಬಜೆಟ್ ನೀಡಲಾಗಿದ್ದು, ಮಹಿಳೆಯರು, ರೈತರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ನೀರಾವರಿ ಯೋಜನೆಗಳಿಗೆ ಹಣ ಒದಗಿಸಲಾಗಿದ್ದು, ಭದ್ರಾ ಮೇಲ್ದಂಡೆ ಹಾಗೂ ಎತ್ತಿನ ಹೊಳೆ ಯೋಜನೆಗಳನ್ನು ಶೀಘ್ರ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣ ಕ್ರಮಗಳನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸಲಾಗಿದ್ದು, ಜನರು ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮಗಳ ಪಾಲನೆ ಮಾಡಬೇಕು. ವ್ಯಕ್ತಿಗತ ಅಂತರ ಕಾಪಾಡುವುದು, ಮಾಸ್ಕ್ ಧರಿಸುವುದು, ಜನಸಂದಣಿ ಹೆಚ್ಚಾಗಿ ಸೇರದಿರುವುದನ್ನು ಕಡ್ಡಾಯಗೊಳಿಸಲಾಗಿದ್ದು, ಹಲವು ನಿಯಮಾವಳಿಗಳನ್ನು ಜಾರಿಗೆ ತರಲು ಸೂಚಿಸಲಾಗಿದೆ. ಒಳಾಂಗಣ ಕಾರ್ಯಕ್ರಮಗಳಿಗೆ ಷರತ್ತುಗಳನ್ನು ಹಾಕಲಾಗಿದ್ದು, ಸಾರ್ವಜನಿಕ ಸಭೆಗಳಲ್ಲಿ ಕೋವಿಡ್ ನಿಯಮಗಳ ಪಾಲನೆಗೆ ಸೂಚಿಸಲಾಗಿದೆ. ಸದ್ಯಕ್ಕೆ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವ ಯೋಚನೆ ಇಲ್ಲ ಎಂದು ತಿಳಿಸಿದರು. ಕೊರೋನಾ ನಿಯಂತ್ರಣ ವಿಚಾರದಲ್ಲಿ ಪ್ರತಿಪಕ್ಷ ನಾಯಕರ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಖರ್ಚು ವೆಚ್ಚಗಳ ವಿವರಗಳನ್ನು ವಿಧಾನಮಂಡಲದಲ್ಲಿ ನೀಡಲಾಗಿದೆ. ದುರುಪಯೋಗ ಆರೋಪ ನಿರಾಧಾರ ಎಂದರು. ಬಹಳ ಸುಲಭ ದುರುಪಯೋಗ ಆಗಿದೆ ಅಂತ ಹೇಳುವಂಥದ್ದು, ಆದರೆ ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ಮಾಡುವಂಥದ್ದು ವಿರೋಧ ಪಕ್ಷದ ನಾಯಕರಿಗೆ ಶೋಭೆ ತರುವಂಥ. ಜಿಲ್ಲಾ ಹಾಗೂ ತಾಲೂಕು ಆಡಳಿತಗಳು ಗ್ರಾಮಮುಖಿಯಾಗಿ ಕೆಲಸ ಮಾಡಬೇಕು, ಜನರ ನೈಜ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಎಂಬ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಾಗಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ಹೇಳಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಕಳೆದ ತಿಂಗಳ 3ನೇ ಶನಿವಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಹಳ್ಳಿ ಗ್ರಾಮದಲ್ಲಿ ಆರಂಭವಾದ ಗ್ರಾಮ ವಾಸ್ತವ್ಯ ಈ ಬಾರಿ ಧಾರವಾಡ ಜಿಲ್ಲೆಯ ಚಬ್ಬಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ. ಅಧಿಕಾರಿಗಳೊಂದಿಗೆ ತಾವು ಕೂಡ ದಿನದ 24 ಗಂಟೆಯೂ ಗ್ರಾಮದಲ್ಲೇ ವಾಸ್ತವ್ಯವಿದ್ದು, ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ, ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಲಾಗುವುದು. ಶಾಸಕರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶವಿದೆ ಎಂದು ವಿವರಿಸಿದರು. ಬೆಳಗಾವಿ ಪ್ರದೇಶದಲ್ಲಿ ಅನಾವಶ್ಯಕವಾಗಿ ಗಡಿ ಸಮಸ್ಯೆಯನ್ನು ಪ್ರಚೋದಿಸುತ್ತಿರುವ ಶಿವಸೇನೆ, ಎಂಇಎಸ್ ಸಂಘಟನೆ ನಿಷೇಧಕ್ಕೆ ಕಾನೂನಿನನ್ವಯ ಅವಕಾಶಗಳ ಚಿಂತನೆ ನಡೆಸಲಾಗುವುದು ಎಂದು ಅವರು ಪ್ರತಿಕ್ರಿಯಿಸಿದರು. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯನ್ನು ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದ್ದು, 3 ಆಕಾಂಕ್ಷಿಗಳ ಹೆಸರನ್ನು ಹೈಕಮಾಂಡ್ಗೆ ಕಳುಹಿಸಲಾಗಿದ್ದು, ವರಿಷ್ಠರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ಯಾವುದೇ ರಾಜಕೀಯ ಪಕ್ಷದ ನಾಯಕರು, ಕಾರ್ಯಕರ್ತರು ಅಲ್ಲಿ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಮುಕ್ತವಾಗಿ ಆಯ್ಕೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಕಾನೂನು ಪ್ರಕಾರ ಜನಪ್ರತಿನಿಧಿಯ ವಿತರಣೆ ಏನಿದೆ, ಸವಲತ್ತುಗಳ ವಿತರಣೆ, ಆ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ತೀರಿ. ಚರ್ಚೆ ಆಗಿದೆ. ಮುಂದೊಂದು ಇದು ಪಾಪ್ಯುಲರ್ ಆಗಿರೋದಕ್ಕೋಸ್ಕರ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಮುಂದಿನ ದಿನಗಳೆಲ್ಲ ಅದನ್ನು ಯೋಚನೆ ಮಾಡ್ತೀರಿ.
ಬೆಂಗಳೂರಿನಲ್ಲಿಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಿತು. ಈ ಸಮಯದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ, ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ, ಡಿವಿ ಸದಾನಂದಗೌಡ, ಕರ್ನಾಟಕ ಉಸ್ತುವಾರಿ ಅರುಣ್ ಸಿಂಗ್, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಭೆಯಲ್ಲಿ ವಿಧಾನಸಭೆ ಉಪಚುನಾವಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಸಮಗ್ರ ಜಾಗತಿಕ ಪಾಲುದಾರಿಕೆಯ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಭಾರತ ಮತ್ತು ಅಮೆರಿಕ ಒಪ್ಪಿವೆ. ಭಾರತ ಭೇಟಿಯಲ್ಲಿರುವ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಜೆ ಆಸ್ಟಿನ್ ಅವರೊಂದಿಗೆ ದೆಹಲಿಯಲ್ಲಿಂದು ಸಭೆ ನಡೆಸಿದ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೀಡಿದ ಜಂಟಿ ಹೇಳಿಕೆಯಲ್ಲಿ ಇಂದಿನ ಸಭೆ ಸಂಪೂರ್ಣ ಫಲಪ್ರದವಾಗಿದೆ. ಭಾರತ ಪೆಸಿಫಿಕ್ ಪ್ರಾಂತ್ಯ ಮತ್ತು ಅದರ ಆಚೆ ಭದ್ರತೆ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸಲು ಉತ್ಸುಕವಾಗಿರುವ ದೇಶಗಳೊಂದಿಗೆ ಪಾಲುದಾರಿಕೆಯಲ್ಲಿ ನಿಕಟ ಸಹಕಾರ ಹೊಂದಲು ಭಾರತ ಅಮೆರಿಕ ಸಮ್ಮತಿಸಿವೆ. ಸಭೆಯಲ್ಲಿ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಸಮರಾಭ್ಯಾಸಗಳ ಬಗ್ಗೆ ಪರಿಶೀಲಿಸಲಾಯಿತು. ಭಾರತೀಯ ಸೇನೆ, ಅಮೆರಿಕ ಭಾರತ ಪೆಸಿಫಿಕ್ ಕಮಾಂಡ್ ಮತ್ತು ಆಫ್ರಿಕಾ ಕಮಾಂಡ್ ನಡುವೆ ಸಾಕಾರ ವೃದ್ಧಿಗೆ ಸಮ್ಮತಿಸಲಾಯಿತು ಎಂದರು. ಭಾರತ ಅಮೆರಿಕ ನಡುವಿನ ಜಾಗತಿಕ ಕಾರ್ಯತಂತ್ರ ಪಾಲುದಾರಿಕೆ ವೃದ್ಧಿಗೆ ಇಂದಿನ ಸಭೆ ಸಹಕಾರಿಯಾಗಿದೆ. ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ ಅನೇಕ ಪ್ರಮುಖ ವಿಷಯಗಳನ್ನು ರಕ್ಷಣಾ ಕ್ಷೇತ್ರದ ವಿವಿಧ ವಲಯಗಳಲ್ಲಿ ಸಹಕಾರ ಮತ್ತು ಬಾಂಧವ್ಯ ವೃದ್ಧಿ ಬಗ್ಗೆ ಚರ್ಚಿಸಲಾಯಿತು. ಭಾರತದಲ್ಲಿ ರಕ್ಷಣಾ ವಲಯದಲ್ಲಿ ಬಂಡವಾಳ ಹೂಡುವುದಕ್ಕೆ ಇರುವ ಅವಕಾಶಗಳ ಬಗ್ಗೆ ವಿವರಿಸಲಾಯಿತು ಎಂದರು. यह स्वीकारते हुए हमने उनके फुल पोटेंशियल को रियलाइज करने के लिए आवश्यक कार्रवाई पर भी चर्चा की है. भारत, अमेरिका, जापान और ऑस्ट्रेलिया के हाल में हुए फर्स्ट लीडर समिट ने फ्री, ओपन और इनक्लूसिव इंडो पैसिफिक क्षेत्र को बनाए रखने के हमारे संकल्प को दोहराया है. हमारी चर्चा के दौरान हमने कुछ गैर पारंपरिक चुनौतियों जैसे कि तेल रिसाव और पर्यावरणीय आपदाओं, नशीले पदार्थों की तस्करी और इलीगल, अनरिपोर्टेड और अनरेगुलेटेड फिशिंग आदि को संबोधित करने के लिए क्षमता निर्माण की आवश्यकता भी महसूस की है. ಲಾಯ್ಡ್ ಜೆ ಆಸ್ಟಿನ್ ಮಾತನಾಡಿ, ಅಂತಾರಾಷ್ಟ್ರೀಯವಾಗಿ ತೀವ್ರ ಬದಲಾವಣೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ಭಾರತ ಪ್ರಮುಖ ಪಾಲುದಾರ ದೇಶವಾಗುತ್ತಿದೆ. ಭಾರತದೊಂದಿಗೆ ರಕ್ಷಣಾ ಪಾಲುದಾರಿಕೆಗೆ ಅಮೆರಿಕ ಬದ್ಧವಾಗಿದೆ. ಭಾರತ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಭದ್ರತೆ ಮತ್ತು ಶಾಂತಿ ಸ್ಥಾಪನೆಗೆ ಭಾರತ ಅಮೆರಿಕ ನಡುವಿನ ಸಂಬಂಧ ಅತಿ ಪ್ರಮುಖವಾಗಿದೆ ಎಂದರು. As the world faces a global pandemic and growing challenges to an open and stable international system, the U.S. and India relationship is a stronghold of a free and open Indo-Pacific region. बात ये तमाम जो मुद्दे हैं उन पर डिस्कशंस होगा, खास तौर पर जो स्वागत किया. ಈ ವೇಳೆ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹಾಗೂ 3 ಪಡೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ದೆಹಲಿಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿದ ಲಾಯ್ಡ್ ಜೆ ಆಸ್ಟಿನ್ ಗೌರವ ಸಲ್ಲಿಸಿ ಸಂದರ್ಶಕರ ಪುಸ್ತಕದಲ್ಲಿ ಸಹಿ ಮಾಡಿದರು. ಬಳಿಕ ವಿಜ್ಞಾನ ಭವನದ ಆವರಣದಲ್ಲಿ ಲಾಯ್ಡ್ ಜೆ ಆಸ್ಟಿನ್ ಅವರು ವಿವಿಧ ಪಡೆಗಳಿಂದ ಗೌರವ ವಂದನೆ ಪಡೆದರು. 4 ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯುತ್ತಿರುವ ಚುನಾವಣೆಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ ಖರಗ್ಪುರದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ, ಪಶ್ಚಿಮ ಬಂಗಾಳ 70 ವರ್ಷಗಳಿಂದ ವಿವಿಧ ಪಕ್ಷಗಳ ಆಡಳಿತದಲ್ಲಿ ತೀವ್ರ ಹಿಂದುಳಿದಿದೆ. ಬಿಜೆಪಿಗೆ ಈ ಬಾರಿ ಅವಕಾಶ ನೀಡಿದಲ್ಲಿ ಕೇವಲ 5 ವರ್ಷದಲ್ಲಿ 70 ವರ್ಷಗಳಲ್ಲಾದ ಹಿನ್ನಡೆಯನ್ನು ಸರಿಪಡಿಸಿ ರಾಜ್ಯವನ್ನು ಪ್ರಗತಿಯತ್ತ ಕೊಂಡೊಯ್ಯಲಾಗುವುದು. ರಾಜ್ಯದಲ್ಲಿ ಕೃಷಿಗೆ ಉತ್ತೇಜನ, ಶೈತ್ಯಾಗಾರ ಜಾಲಗಳು, ಲಘು ಉದ್ಯೋಗಗಳಿಗೆ ಉತ್ತೇಜನ, ಆರೋಗ್ಯ ಸೇವೆಗಳು, ಗ್ರಾಮೀಣ ರಸ್ತೆಗಳಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದರು. बीजेपी पर कर्ज है. बीजेपी जनसंघ से निकली पार्टी है. जनसंघ के जन्मदाता नाम की जनसंघ जन्मदाता नाम की
जनसंघ जन्मदातार नाम होच्छे श्यामा प्रसाद मुखर्जी। जनसंघ के जनक इसी बंगाल के सपूत थे। इसलिए अगर यहां सही अर्थ में कोई बंगाल की पार्टी है तो वो सिर्फ और सिर्फ बीजेपी है। बीजेपी के डीएनए में आशुतोष मुखर्जी और डॉक्टर श्यामा प्रसाद मुखर्जी का आचार, विचार, व्यवहार और संस्कार है। इन्हीं संस्कारों को लेकर हम बंगाल के हर क्षेत्र को विकास की नई ऊंचाई पर पहुंचाना चाहते हैं। हम सिर्फ बंगाल में कमल ही नहीं खिलाना चाहते, बल्कि बंगाल के लोगों का भविष्य उज्जवल बनाना चाहते हैं। के स्टार प्रचारक और मध्य प्रदेश के पश्चिम बंगाल मुख्यमंत्री शिवराज सिंह ಮುಖ್ಯಮಂತ್ರಿ ಹಾಗೂ ಟಿಎಂಸಿ ವರಿಷ್ಠೆ ಮಮತಾ ಬ್ಯಾನರ್ಜಿ ಸಹ ಹಲ್ದಿಯಾ, ಖೆಜೂರಿ ಮತ್ತು ಪಾನ್ಸ್ಕುರ ಈ 3 ಸ್ಥಳಗಳಲ್ಲಿ ರ್ಯಾಲಿ ಉದ್ದೇಶಿಸಿ ಭಾಷಣ ಮಾಡಿದರು. ಪಶ್ಚಿಮ ಬಂಗಾಳದಲ್ಲಿ ಇದೇ 27ರಂದು 30 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ನಡೆಯಲಿದ್ದು, ಏಪ್ರಿಲ್ 1ರಂದು ಎರಡನೇ ಹಂತದ 30 ಕ್ಷೇತ್ರಗಳಿಗೆ मतदान ನಡೆಯಲಿದೆ. दूसरे चरण में मतदान होने हैं। नंदीग्राम की सीट पर भी दूसरे चरण में मतदान होगा। दोनों ही चरण की 30 सीटों पर मतदाता 27 और 1 अप्रैल को उम्मीदवारों के भाग्य का फैसला करेगा। ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ಗುಜರಾತ್ನಿಂದ ಆರಂಭಿಸಲಾಗಿದ್ದ ದಂಡಿ ಯಾತ್ರೆ ಜಮ್ಮು ಕಾಶ್ಮೀರ ತಲುಪಿದೆ. ಈ ತಿಂಗಳ 12ರಂದು ಪ್ರಧಾನಿ ನರೇಂದ್ರ ಮೋದಿ ಸಾಬರಮತಿಯಲ್ಲಿ ದಂಡಿ ಪಾದಯಾತ್ರೆಗೆ ಚಾಲನೆ ನೀಡಿದ್ದರು. ಪಾದಯಾತ್ರೆಯಲ್ಲಿ ದಿನದಿಂದ ದಿನಕ್ಕೆ ಅಪಾರ ಜನರು ಸೇರುತ್ತಿದ್ದಾರೆ. ಯಾತ್ರೆಯುದ್ದಕ್ಕೂ ದೇಶಭಕ್ತಿ, ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆ ಮತ್ತಿತರ ವಿಷಯಗಳನ್ನು ಪ್ರಸ್ತಾಪಿಸಲಾಗುತ್ತಿದೆ. ಕೇಂದ್ರ ಸಂಸ್ಕೃತಿ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರು ಸಹ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಈ ಯಾತ್ರೆಯ ಮೂಲಕ ಗಾಂಧೀಜಿಯವರ ಆದರ್ಶಗಳು ಯುವ ಜನತೆಗೆ ಪ್ರೇರಣೆಯಾಗಲಿವೆ. ಅಪಾರ ಸಂಖ್ಯೆಯ ಯುವ ಜನತೆ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಈ ಪಾದಯಾತ್ರೆಯು ಪ್ರಧಾನಮಂತ್ರಿಯವರ ಆತ್ಮನಿರ್ಭರ್ ಭಾರತ ಸಂಕಲ್ಪಕ್ಕೆ ಪುಷ್ಟಿ ನೀಡಲಿದೆ ಎಂದು ಹೇಳಿದ್ದಾರೆ. ಈ ಯಾತ್ರೆಯು ಬರುವ ಏಪ್ರಿಲ್ 5ರಂದು ಗುಜರಾತ್ನ ಸಾಬರಮತಿಯಲ್ಲಿ ಕೊನೆಗೊಳ್ಳಲಿದೆ. बल्कि लोगों के मन में महात्मा गांधी के आदर्शों के पालन का नया संकल्प भी जाग रहा है। पहले तो मैं अपना सौभाग्य समझता हूं कि दांडी मार्ग पर हमको चलने का मौका मिला। मैंने पहले ही दिन कहा था मुझे कोई गलतफहमी नहीं है, हम गांधी के पसीनों पर नहीं चल सकते, लेकिन उन्हें प्रणाम करने का अवसर जरूर हमको मिला है। आज़ादी के 75 वर्ष के 75 सप्ताह पहले गुजरात की इस पुण्य भूमि से ये महोत्सव शुरू हुआ है। इसको अमृत महोत्सव का नाम दिया है। सम्माननीय प्रधानमंत्री आदरणीय नरेंद्र मोदी जी ने आज़ादी के अमृत महोत्सव का प्रारंभ 75 सप्ताह पहले किया और जो 15 अगस्त 2022 को हम सब आज़ादी का 75वां महोत्सव मनाएंगे, उस समय हम क्या संकल्प ले सकते हैं। नया भारत दुनिया का सबसे श्रेष्ठ भारत बने, विज्ञान की दृष्टि से, कला की दृष्टि से, ताकत की दृष्टि से दुनिया में हमारा एक स्थान हो, तो गौरवशाली स्थान जो हमारा रहा है तो हम प्राप्त कर सकें। इसके लिए मुझे लगता है कि बापू, सरदार पटेल और तमाम स्वतंत्रता सेनानियों की प्रेरणा से ही हम इस काम को, इस लक्ष्य को प्राप्त कर सकते हैं। यात्रा के दौरान लोगों का उत्साह अपने चरम पर है, तो लोगों में सामाजिक और सामुदायिक कर्तव्य बोध भी खूब दिख रहा है। यात्रियों की सहूलियत के लिए मार्ग में अनेक जगहों पर स्वैच्छिक सहयोग के अनेक अनुपम उदाहरण भी दिख रहे हैं। यात्रा का अगला पड़ाव कनकपुरा, करेली, आमोद, अंकलेश्वर, भटगाम, सूरत, नवसारी ಕ್ಷಯರೋಗ ನಿಯಂತ್ರಣವನ್ನು ಪ್ರತಿಯೊಬ್ಬರೂ ಗಂಭೀರ ವಿಷಯವಾಗಿ ಪರಿಗಣಿಸಬೇಕೆಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕ್ಷಯರೋಗ ಕುರಿತ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕ್ಷಯರೋಗದ ವಿರುದ್ಧ ಪ್ರತಿಯೊಬ್ಬ ನಾಗರಿಕರು ಸಂಘಟಿತವಾಗಿ ಹೋರಾಡಬೇಕು. ಇದನ್ನು ಜೈವಿಕ ವೈದ್ಯಕೀಯ ರೋಗವನ್ನಾಗಿಯಷ್ಟೇ ತಿಳಿಯದೆ ಸಾಮಾಜಿಕ ರೋಗವೆಂದು ಸಹ ಪರಿಗಣಿಸಬೇಕಾಗಿದೆ. ಕ್ಷಯರೋಗದ ವಿರುದ್ಧದ ಹೋರಾಟವು ಜನಾಂದೋಲನವಾಗಬೇಕಾಗಿದೆ.
ಈ ರೋಗದ ನಿಯಂತ್ರಣಕ್ಕೆ ಎಲ್ಲ ಭಾಗೀದಾರರ ನೆರವು ಅಗತ್ಯವಾಗಿದೆ ಎಂದರು. 2025ಕ್ಕೆ ದೇಶದಲ್ಲಿ ಕ್ಷಯ ರೋಗವನ್ನು ನಿರ್ಮೂಲನೆಗೊಳಿಸಲು ಸರ್ಕಾರ ಮೊದಲ ಆದ್ಯತೆ ನೀಡಿದೆ. ಉಚಿತ ರೋಗ ಪತ್ತೆ, ಪರೀಕ್ಷೆ, ಉಚಿತ ಚಿಕಿತ್ಸೆ ಮತ್ತು ಔಷಧ ವಿತರಣೆ ಮುಂತಾದ ನೆರವನ್ನು ಕ್ಷಯ ರೋಗಿಗಳಿಗೆ ಒದಗಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಮಾರ್ಚ್ 24ರಂದು ವಿಶ್ವ ಕ್ಷಯರೋಗ ದಿನ ಆಚರಿಸಲಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ವಿಶ್ವದ ಅತಿದೊಡ್ಡ ಕೋವಿಡ್-19 ಲಸಿಕಾ ಅಭಿಯಾನ ಆರಂಭಿಸಿರುವ ಭಾರತ ಇದುವರೆಗೆ 4 ಕೋಟಿ ಲಸಿಕೆಗಳನ್ನು ನೀಡುವ ಮೂಲಕ ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ನಿನ್ನೆ ಸಂಜೆ 7 ಗಂಟೆವರೆಗೆ ದೇಶದಲ್ಲಿ ಒಟ್ಟು 4,11,55,978 ಲಸಿಕೆ ನೀಡಲಾಗಿದೆ. ವಿಶ್ವದ ಇತರೆ ದೇಶಗಳಿಗೆ ಹೋಲಿಸಿದರೆ ಅತಿ ಹೆಚ್ಚಿನ ಲಸಿಕೆ ನೀಡಿರುವ ಸಾಧನೆ ಭಾರತದ್ದಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 40,953 ಹೊಸ ಕೋವಿಡ್-19 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,15,55,284ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,11,07,332 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ 96.12%ಕ್ಕೆ ಏರಿಕೆಯಾಗಿದೆ. ಒಟ್ಟು 2,88,394 ಸಕ್ರಿಯ ಪ್ರಕರಣಗಳಿದ್ದು 2.50%. ಇದುವರೆಗೆ 1,59,558 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ 1.38%. ಇದುವರೆಗೂ ದೇಶದಲ್ಲಿ 4,20,63,392 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಬೆಂಗಳೂರು ಸಮೀಪದ ಚನ್ನೇನಹಳ್ಳಿಯಲ್ಲಿ 2 ದಿನಗಳ ಕಾಲ ನಡೆದ ಆರ್ಎಸ್ಎಸ್ನ ಪ್ರತಿನಿಧಿ ಸಭೆಯಲ್ಲಿ ಕನ್ನಡಿಗರಾದ ದತ್ತಾತ್ರೇಯ ಹೊಸಬಾಳೆ ಅವರನ್ನು ಸಂಘದ ಸರ ಕಾರ್ಯವಾಹಕರ ಸರ್ವಾನುಮತದಿಂದ ಇಂದು ಆಯ್ಕೆ ಮಾಡಲಾಗಿದೆ. ಕಳೆದ ಹಲವು ದಶಕಗಳಿಂದ ಸಂಘದಲ್ಲಿ ಹಲವು ಮಹತ್ವದ ಹುದ್ದೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಹೊಸಬಾಳೆ ಅವರ ಸೇವೆಯನ್ನು ಗುರುತಿಸಿ ಸರ ಕಾರ್ಯವಾಹರಾಗಿ ಆಯ್ಕೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸೊರಬದಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರೈಸಿದ ಹೊಸಬಾಳೆ ನಂತರ ಬೆಂಗಳೂರಿನಲ್ಲಿ ಕಾಲೇಜು ಶಿಕ್ಷಣ ಪೂರೈಸಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. ನಂತರ ಆರ್ಎಸ್ಎಸ್ನಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡು ವಿವಿಧ ಹಂತಗಳಲ್ಲಿ ಸೇವೆ ಸಲ್ಲಿಸಿ ಇಂದು ಸರಕಾರ್ಯವಾಹರಾಗಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ದತ್ತಾತ್ರೇಯ ಹೊಸಬಾಳೆ, ಕೋವಿಡ್-19 ಸಂಕಷ್ಟದ ಸಮಯದಲ್ಲಿ ಸೋಂಕು ನಿಯಂತ್ರಿಸುವಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಸಮಾಜ ಸೇವೆಗೆ ಲಭಿಸಿದ ಸಣ್ಣ ಅವಕಾಶವನ್ನು ಕಾರ್ಯಕರ್ತರು ಸದುಪಯೋಗ ಪಡಿಸಿಕೊಂಡು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದರು. इस महामारी के संकट में समाज की सेवा भी की, समाज के सहयोग के साथ सबकी सेवा की. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಅಖಿಲ ಭಾರತ ಸರಕಾರ್ಯವಾಹರಾಗಿ ನಿಯುಕ್ತಿ ಹೊಂದಿರುವ ದತ್ತಾತ್ರೇಯ ಹೊಸಬಾಳೆ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದು, ಆರ್ಎಸ್ಎಸ್ನ 2ನೇ ಅತ್ಯುನ್ನತ ಹುದ್ದೆ ಕರ್ನಾಟಕದ ದತ್ತಾತ್ರೇಯ ಹೊಸಬಾಳೆ ಅವರಿಗೆ ದೊರೆತಿರುವುದು ಅಭಿನಂದನಾರ್ಹ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ವಿಶ್ವ ಗುಬ್ಬಚ್ಚಿ ದಿನ. ಗುಬ್ಬಚ್ಚಿ ಪದವೇ ಮನಗಳಿಗೆ ಮುದ ನೀಡುತ್ತದೆ. ಪ್ರತಿ ಮನೆಯ ಅಂಗಳದಲ್ಲಿ ಚಿಲಿಪಿಲಿ ಸದ್ದುಗಳೊಂದಿಗೆ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಿರುವ ಗುಬ್ಬಿಗಳು ಇಂದು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸಿವೆ. ಮನೆಯ ಮಹಡಿಯಲ್ಲಿ ವಾಸಸ್ಥಾನ ಮಾಡಿಕೊಂಡು ಮನುಷ್ಯನ ಒಡನಾಡಿಯಾಗಿ ಬದುಕುತ್ತಿದ್ದ ಗುಬ್ಬಿಗಳು ಕಾಂಕ್ರೀಟ್ ಮನೆಗಳಿಂದ ವಾಸಕ್ಕೆ ಕಷ್ಟವಾಗಿ ಮರೆಯಾಗುತ್ತಿವೆ. ಮನುಷ್ಯರು ಉಪಯೋಗಿಸುವ ದವಸ ಧಾನ್ಯಗಳೇ ಈ ಗುಬ್ಬಿಗಳ ಆಹಾರವಾಗಿದ್ದು, ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗುಬ್ಬಿಗಳು ಕಂಡುಬರುತ್ತಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗುಬ್ಬಿಗಳ ಸಂಖ್ಯೆ ಕ್ಷೀಣಿಸುತ್ತಿರುವುದು ಪಕ್ಷಿ ಪ್ರಿಯರಲ್ಲಿ ಆತಂಕವನ್ನುಂಟು ಮಾಡಿದೆ. ಗುಬ್ಬಿಗಳ ಸಂತತಿಯ ಉಳಿವಿಗಾಗಿ ಇತ್ತೀಚಿನ ದಿನಗಳಲ್ಲಿ ಜಾಗೃತಿ ಆರಂಭಗೊಂಡಿದೆ. ಪರಿಸರದಲ್ಲಿ ಸಮತೋಲನ ಕಾಪಾಡಲು
ಗುಬ್ಬಿಗಳ ಅವಶ್ಯಕತೆಯು ಮಹತ್ವದ್ದಾಗಿದ್ದು ಇವುಗಳ ಸಂತತಿಯ ಉಳಿವಿಗೆ ಪ್ರತಿಯೊಬ್ಬರೂ ಪಣ ತೊಡುವ ಅಗತ್ಯವಿದೆ. 2010ರಿಂದ ಮಾರ್ಚ್ 20ರಂದು ವಿಶ್ವ ಗುಬ್ಬಿ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ಆಚರಣೆ ಗುಬ್ಬಚ್ಚಿಯನ್ನು ಮಾತ್ರ ಉಳಿಸುವ ಸಂಚಲನವಾಗಿರದೆ ನಶಿಸುತ್ತಿರುವ ಎಲ್ಲ ಜೀವ ವೈವಿಧ್ಯಗಳ ಸಹಜ ಪರಿಸರವನ್ನು ಕಾಪಾಡುವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಪ್ರಮುಖ ಉದ್ದೇಶ ಹೊಂದಿದೆ. ಆಧುನೀಕರಣ, ನಗರೀಕರಣದಿಂದಾಗಿ ನಶಿಸುತ್ತಿರುವ ಪಕ್ಷಿ ಸಂಕುಲಗಳಲ್ಲಿ ಗುಬ್ಬಚ್ಚಿಯೂ ಒಂದಾಗಿದೆ. ಮಾನವನ ಆಪ್ತ ಸ್ನೇಹಿತರು ಎಂದು ಕರೆಯಲಾಗುವ ಗುಬ್ಬಚ್ಚಿ ಸಂತತಿಯನ್ನು ರಕ್ಷಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆ ಮಾರ್ಚ್ 20 ವಿಶ್ವ ಗುಬ್ಬಚ್ಚಿ ದಿನ ಎಂದು ಘೋಷಿಸಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷಿ ಮತ್ತು ಪ್ರಾಣಿ ಪ್ರಿಯರು ಅಳಿವಿನಂಚಿನಲ್ಲಿರುವ ಗುಬ್ಬಚ್ಚಿ ಸಂತತಿಯನ್ನು ರಕ್ಷಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ನರಸಪ್ಪ ರವಿ ಎಂಬುವರು ಗುಬ್ಬಚ್ಚಿಗಳಿಗಾಗಿ ತಮ್ಮ ಮನೆಯಲ್ಲೇ ವಿಶೇಷ ಸ್ಥಳಾವಕಾಶ ಕಲ್ಪಿಸುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವು ಸ್ವಚ್ಛಂದವಾಗಿ ಚಿಲಿಪಿಲಿಗುಟ್ಟುತ್ತಾ ಆಡಲು ಮನೆಯ ಅಂಗಳದಲ್ಲಿ ಸೂಕ್ತ ವಾತಾವರಣ ನಿರ್ಮಿಸಿದ್ದಾರೆ. ಅಲ್ಲದೆ ಬಿಸಿಲಿನ ಬೇಗೆಯಿಂದ ರಕ್ಷಿಸಿಕೊಳ್ಳಲು ಹಾಗೂ ಸ್ವಚ್ಛಂದ ಬದುಕು ಕಟ್ಟಿಕೊಳ್ಳಲು ಸೂಕ್ತ ಸ್ಥಳಾವಕಾಶ ಮಾಡಿದ್ದಾರೆ. ನೀರಿನ ಬಟ್ಟಲು, ಮಣ್ಣಿನ ಗೂಡುಗಳನ್ನು ಮಾಡಿಸಿಟ್ಟು ನಿತ್ಯ ಕಾಳು ಕಡಿಗಳನ್ನು ಒದಗಿಸುತ್ತಿದ್ದಾರೆ. ನೆರೆಹೊರೆಯವರು ಅವರ ಈ ಪಕ್ಷಿ ಪ್ರೀತಿಗೆ ಮೆಚ್ಚುಗೆ ಸೂಚಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ನರಸಪ್ಪ ರವಿ, ಗುಬ್ಬಚ್ಚಿಗಳು ಮತ್ತು ಮನುಷ್ಯರ ಸಂಬಂಧ ಪುರಾತನವಾದದ್ದು. ಕ್ರಿಮಿಕೀಟಗಳನ್ನು ತಿಂದು ಬದುಕುವ ಗುಬ್ಬಚ್ಚಿಗಳನ್ನು ರೈತನ ಸ್ನೇಹಿತ ಎಂದು ಕರೆಯಲಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗುಬ್ಬಚ್ಚಿಗಳ ಸಂತತಿ ಅಪಾಯದಲ್ಲಿವೆ. ಹೀಗಾಗಿ ಅವುಗಳಿಗೆ ಮನೆಯಲ್ಲಿ ಅವಕಾಶ ನೀಡಿ ಪಾಲನೆ ಪೋಷಣೆ ಕೈಗೊಂಡಿರುವುದಾಗಿದೆ ಎಂದು ತಿಳಿಸಿದರು. ಮನುಷ್ಯ ಎಲ್ಲಿರ್ತಾನೆ ಅಲ್ಲೇ ವಾಸ ಮಾಡುವಂಥವು. ಮನುಷ್ಯನಿಗೆ ಬಹಳ ಆಪ್ತವಾದ ಪಕ್ಷಿ ಅಂತ ಅಂದ್ರೆ ಇದು ಗುಬ್ಬಚ್ಚಿ. ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಸ್ಥಳೀಯ ಜಯರಾಮಯ್ಯ, ಗುಬ್ಬಚ್ಚಿಗಳನ್ನು ರಕ್ಷಿಸಿ ಪೋಷಿಸುವ ನರಸಪ್ಪ ರವಿ ಅವರ ಪಕ್ಷಿ ಪ್ರೀತಿ ಶ್ಲಾಘನೀಯ ಹಾಗೂ ಇತರರಿಗೂ ಮಾದರಿ ಎಂದರು. ಇಂಪಾಗಿರುತ್ತೆ ಮತ್ತೆ ನೆಮ್ಮದಿ ಕೊಡುತ್ತೆ. ಆ ಒಂದು ಸೌಂಡ್ನಲ್ಲಿ ಇವರು ಈ ಸೇವೆ ಮಾಡೋದು ಅದ್ಭುತವಾದ ಸಾಧನೆ. ಈ ರಾಜ್ಯಕ್ಕೆ ಈ ಒಂದು ಚಿಲಿ ಈಗ ಈ ಗುಬ್ಬಚ್ಚಿ ಗೂಡ್ನೆ ಈ ಗುಬ್ಬಚ್ಚಿ ಒಂದು ಗೂಡು ಥರ ಈ ಒಂದು ಪ್ರವಾಸೋದ್ಯಮಕ್ಕೆ ಅಭಿವೃದ್ಧಿ ಆಗಲಿ ಅಂತ ತಮ್ಮ ಮುಖಾಂತರ ಕೇಳ್ಕೊತೀನಿ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಪೌಷ್ಟಿಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಹಾಗೂ ತಾಯಿ ಮಗುವಿನ ಬೆಳವಣಿಗೆಯಲ್ಲಿ ಪೌಷ್ಟಿಕ ಆಹಾರಗಳ ಮಹತ್ವವನ್ನು ಪರಿಚಯಿಸುವ ಉದ್ದೇಶದಿಂದ ದೇಶದ ಹಲವೆಡೆ ಪೋಷಣ್ ಪ್ರಾಕ್ಷಿಕವನ್ನು ಆರಂಭಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯೋಜನೆಯು ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಅಪೌಷ್ಟಿಕತೆ ನಿವಾರಣೆ, ಆಯುಷ್ ತತ್ವಗಳ ಬಳಕೆ ಮೂಲಕ ಮಕ್ಕಳ ಪೋಷಣೆ, ಪಾಲನೆ ಬಗ್ಗೆ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅರಿವು ಮೂಡಿಸಲು ಜಿಲ್ಲೆಯಲ್ಲಿ ಇದೇ 16ರಿಂದ 31ರವರೆಗೆ ಪೋಷಣ್ ಪಾಕ್ಷಿಕ ಅಭಿಯಾನ ಆಯೋಜಿಸಲಾಗಿದೆ. ವಿವಿಧ ಮಾದರಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಪೌಷ್ಟಿಕಾಂಶವುಳ್ಳ ಸಸಿಗಳನ್ನು ನೆಡುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ಮತ್ತು ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಪೌಷ್ಟಿಕತೆಯಿಂದ ಕೂಡಿದ ತರಕಾರಿ ಬೀಜಗಳನ್ನು ನೀಡಿ ಅಭಿಯಾನಕ್ಕೆ ಸಹಕರಿಸುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಹೀನಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪೋಷಣ್ ಅಭಿಯಾನ ಯೋಜನೆ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು. फिर है ना भाजी वगैरह ऐसा अच्छा खाने के लिए और हम ना माहिती दे के जा रहे हैं और हमें आंगनवाड़ी वाले हैं ना बहुत ही है ना हेल्प करते हैं. ಫಲಾನುಭವಿ ಉಷಾ, ಪೋಷಣ್ ಅಭಿಯಾನ ಯೋಜನೆಯಿಂದ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ತಿಳಿಸಿದರು. ಪೋಷಣೆ ಅಭಿವೃದ್ಧಿಗಾಗಿ ಮಕ್ಕಳ ಪೋಷಣೆ ಅಭಿವೃದ್ಧಿಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಮಕ್ಕಳ ಅಭಿವೃದ್ಧಿಗಾಗಿ ಪೌಷ್ಟಿಕಾಂಶತೆಯನ್ನು ಮಕ್ಕಳಿಗೆ ಕೊಡುವ ಪ್ರಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಸ್ಥಳೀಯರಾದ ಮೋಹನ್ ಕುಮಾರ್, ತಾಯಿ ಮಗುವಿನ ಪೋಷಣೆ ಪಾಲನೆ ಕುರಿತು ರೂಪಿಸಿರುವ ಪೋಷಣ್ ಅಭಿಯಾನ ಬಡ ಕುಟುಂಬಗಳಿಗೆ ಹಾಗೂ ಜನಸಾಮಾನ್ಯರಿಗೆ ಸಹಕಾರಿಯಾಗಿದೆ ಎಂದರು. ಶಿವಮೊಗ್ಗ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಎನ್ ಚಂದ್ರಪ್ಪ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಸೂಕ್ತ ಫಲಾನುಭವಿಗಳಿಗೆ ಯೋಜನೆಯ ಲಾಭ ದೊರಕಿಸಿಕೊಡಲಾಗಿದೆ ಎಂದು ಮಾಹಿತಿ ನೀಡಿದರು. ಕೈಲಾದಷ್ಟು ಕೆಲಸವನ್ನ ಮಾಡಿ
ಪೋಷಕರಿಗೆ, ಮಕ್ಕಳಿಗೆ ಮತ್ತು ನಮ್ಮಲ್ಲಿ ಇರೋಂಥ ಅಂಗನವಾಡಿ ಕಾರ್ಯಕರ್ತೆಯರು, ಮೇಲ್ವಿಚಾರಕರು ಮತ್ತು ನಮ್ಮ ಶಿಶು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಆದ ಚಂದ್ರಪ್ಪನವರು ಸಹ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಪಕ್ವಾಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದರಲ್ಲಿ ವಿಶೇಷವಾಗಿ ಶಿಶು ಕಲ್ಯಾಣಾಧಿಕಾರಿ ಸಂತೋಷ್ ಪಾಕ್ಷಿಕ ಅಭಿಯಾನದಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ವಿವಿಧ ಮಾದರಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಕೋವಿಡ್ ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಿಕೊಂಡು ನಾವಿಲ್ಲಿ ಗಿಡ ನಡೆಸ್ತಕ್ಕಂಥದ್ದು, ಹಾಗೆಯೇ ಪೋಷಣ್ ರಥ ಅಂತ ಮಟ್ಟಿಯಲ್ಲಿ ಮಾಡಿ ಅವ್ರನ್ನ ಜಾಥಾಗಳಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಹಾಗೆ ಆ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಮತ್ತು ಮಾಸ್ಕ್ಗಳನ್ನು ಧರಿಸಿಕೊಂಡು ನಾವು ಕೋವಿಡ್ ನಿಯಮಗಳನ್ನು ಕಡ್ಡಾಯ ಪಾಲನೆ ಮಾಡಿಕೊಂಡು ಈ ಪೋಷಣ್ ಪಕ್ವಾಡ ಕಾರ್ಯಕ್ರಮಗಳನ್ನು ಮಾರ್ಗಸೂಚಿ ಅನ್ವಯ ನಾವು ಮಾಡ್ತಾ ಇದ್ದೇವೆ. ಈ 15 ದಿನಗಳ ಕಾರ್ಯಕ್ರಮ ಅಪೌಷ್ಟಿಕ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ಹೊರಗೆ ತರಲಿಕ್ಕೆ ಯಾವ ರೀತಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು, ಹಾಗೆ ಗರ್ಭಿಣಿಯ ಹಂತದಲ್ಲೇ ಆ ಮಗುವಿನ ಪೋಷಣೆಗೆ ಪೂರಕ ಪೌಷ್ಟಿಕ ಆಹಾರವನ್ನು ನೀಡುವುದರ ಮುಖಾಂತರ ಆ ಮಗು ಹುಟ್ಟತಕ್ಕಂಥ ಮಗು ಪೌಷ್ಟಿಕ ಭರಿತವಾಗಿ ಹುಟ್ಟಲಿಕ್ಕೆ ಏನೇನು ಅವಶ್ಯಕ ಅವರಿಗೆ ಪೂರಕ ಆಹಾರವನ್ನು ನೀಡಬೇಕು ಅನ್ನೋದನ್ನು ತಿಳುವಳಿಕೆ ಮುಖಾಂತರ ತಿಳಿಸೋದಿರ್ಬೋದು. ಹಾಗೆ ಮಕ್ಕಳನ್ನು, ಈ ಮಕ್ಕಳನ್ನು ಏನು ತೀರೋ ಅಪೌಷ್ಟಿಕ ಮಕ್ಕಳು ಅಂತ ಕರಿತೀವಿ, ಆ ಮಕ್ಕಳನ್ನು ಗುರುತಿಸುವ ಮುಖಾಂತರ ಆ ಮಕ್ಕಳಿಗೆ ವೈದ್ಯಕೀಯ ಶಿಬಿರಗಳನ್ನು ಹಮ್ಮಿಕೊಳ್ಳುವುದು, ಹಾಗೆ ಅವರಿಗೆ ಚಿಕಿತ್ಸೆ, ಹಾಗೆ ಅವರಿಗೆ ಪೌಷ್ಟಿಕ ಆಹಾರ ನೀಡತಕ್ಕಂಥದ್ದು ಈ ಅಭಿಯಾನದಲ್ಲಿ ಸೇರಿಕೊಂಡಿದೆ. ಬೇಸಿಗೆ ಕಾಲದಲ್ಲಿ ದಾಹ ತೀರಿಸಿಕೊಳ್ಳಲು ಜನರು ಎಳನೀರು, ಮಜ್ಜಿಗೆ ಮತ್ತು ತಂಪು ಪಾನೀಯಗಳ ಮೊರೆ ಹೋಗುತ್ತಾರೆ. ಆದರೆ ಪ್ರಾಣಿ ಪಕ್ಷಿಗಳು ಹನಿ ನೀರಿಗೂ ಪರದಾಡುತ್ತವೆ. ಈ ನಿಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಮೊಳಕಾಲ್ಮೂರಿನ ಖಾಸಗಿ ಸಂಸ್ಥೆಯ ವಿದ್ಯಾರ್ಥಿಗಳು ವಿನೂತನ ಪ್ರಯತ್ನದ ಮೂಲಕ ಹಕ್ಕಿಗಳಿಗೆ ನೀರು ಮತ್ತು ಆಹಾರ ಒದಗಿಸಲು ಮುಂದಾಗಿದ್ದಾರೆ. ಖಾಲಿಯಾದ ಅಡುಗೆ ಎಣ್ಣೆಯ ಟಿನ್ ಡಬ್ಬಗಳನ್ನು ಬಳಸಿ ತಯಾರಿಸಿದ ಬರ್ಡ್ ಫೀಡರ್ಗಳನ್ನು ಕಾಲೇಜು ಆವರಣದಲ್ಲಿನ ಮರಗಳಿಗೆ ಅಳವಡಿಸಿರುವ ವಿದ್ಯಾರ್ಥಿಗಳು ಅದರಲ್ಲಿ ಕಾಳುಗಳು ಮತ್ತು ನೀರನ್ನು ಹಾಕಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರು ದೊರೆಯುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಾನು ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿ ಸಾಲೋಮನ್ ಬೇಸಿಗೆಯ ಸಂದರ್ಭದಲ್ಲಿ ಪಕ್ಷಿಗಳಿಗೆ ಅನುಕೂಲವಾಗಲಿ ಎಂಬ ಕಾರಣಕ್ಕೆ ಸ್ನೇಹಿತರೆಲ್ಲರೂ ಜೊತೆಗೂಡಿ ಈ ಬರ್ಡ್ ಫೀಡರ್ಗಳನ್ನು ತಯಾರಿಸಿದ್ದೇವೆ ಎಂದು ತಿಳಿಸಿದರು. ಎಳ್ನೀರು ಬೇಕಾಗುತ್ತದೋ ಅದೇ ರೀತಿಯಲ್ಲಿ ಪಕ್ಷಿಗಳು ಅಷ್ಟೊಂದೇನು ತಿನ್ನುವುದಿಲ್ಲ, ಆದರೆ ಪಕ್ಷಿಗಳಿಗೆ ಅಲ್ಪ ಪ್ರಮಾಣದಲ್ಲಿ ಊಟ ಮತ್ತು ನೀರು ಕುಡಿಯುತ್ತವೆ. ನಾವು ಈ ಟಿನ್ನಲ್ಲಿ ಏನಕ್ಕೆ ಮಾಡಿದೀವಿ ಅಂದರೆ, ಈ ಟಿನ್ನಲ್ಲಿ ನಾವು ಸೆಂಟ್ರಿಗೆ ನೀರು ಹಾಕ್ಬೋದು, ಆ ಸೈಡಿಗೆಲ್ಲ ಕಾಳನ್ನು ಹಾಕಿದಾಗ ಪಕ್ಷಿಗಳು ಬಂದು ಆರಾಮಾಗಿ ಕುತ್ಕೊಂಡು ತಿಂದು ಕಾಳುಗಳೆಲ್ಲ ತಿಂದು ನೀರನ್ನು ಕುಡಿಬೋದು. ಬಹುಪಕಾರಿಯಾಗಿದೆ. ಉಪನ್ಯಾಸಕಿ ಸಿಎಂ ಸುಷ್ಮಾ ವಿದ್ಯಾರ್ಥಿಗಳು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವುದು ಸಂತಸದ ವಿಚಾರ. ಮಕ್ಕಳ ಸೃಜನಶೀಲತೆ ಮತ್ತು ಸೇವಾ ಮನೋಭಾವ ಮಾದರಿಯಾಗಿದೆ ಎಂದರು. ಕಾಳುಗಳನ್ನ ಇಡಬೇಕಾಗತ್ತೆ, ಆ ತರ ಮಾಡ್ಬೇಕಾಗತ್ತೆ. ಆದ್ರೆ ಇದರಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ. ಇವರು ಈ ಒಂದು ಐಡಿಯಾ, ಈ ಒಂದು ಕ್ರಿಯೇಟಿವಿಟಿಯನ್ನ ನೋಡಿ ನಮಗೆ ಇಷ್ಟ ಆಯ್ತು. ಅದೇ ರೀತಿ ಈ ಮಕ್ಕಳಲ್ಲಿ ಈ ಒಂದು ಸೇವಾ ಮನೋಭಾವ, ಈ ಸರ್ವಿಸ್ ಮೈಂಡೆಡ್ ಏನಿದೆ, ಇದನ್ನ ನೋಡಿ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ಇವರು ಮುಂದುವರಿಸ್ಕೊಂಡು ಹೋಯ್ತು ಅಂದ್ರೆ ಇವರಿಂದ ಸಮಾಜಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭರವಸೆ ನಮಗೆ ಇದೆ. ಬೇಸಿಗೆ ಕಾಲ ಬಂದಿರೋದ್ರಿಂದ ಪ್ರಾಂಶುಪಾಲ ಎನ್ ವಾಸುದೇವ್ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಲಿ ಎನ್ನುವ ಉದ್ದೇಶದಿಂದ ವಿವಿಧ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಬಾರಿ ಬರ್ಡ್ ಫೀಡರ್ ತಯಾರಿಸಿ ಪರಿಸರಕ್ಕೆ ಪೂರಕವಾದ ವಾತಾವರಣವನ್ನು ವಿದ್ಯಾರ್ಥಿಗಳು ಕಲ್ಪಿಸಿದ್ದಾರೆ ಎಂದರು. ಅವರೇ ಬಂದು ಮಾಡಿ ನಾವೀಗ ಈ ತರ ಮಾಡ್ತೀವಿ ಅಂತ ಹೇಳಿದ್ದು ನಮ್ಗೆ ಖುಷಿ ಆಯ್ತು. ಸೊ ವಿದ್ಯಾರ್ಥಿಗಳು ಈ ತರ ಮಾಡೋದ್ರಿಂದ ಪಕ್ಷಿಗಳಿಗೂ ಅನುಕೂಲ ಆಗುತ್ತೆ. ಇದರಿಂದ ಇನ್ನೂ ಉತ್ತೇಜನ ಪಡೆದುಕೊಂಡ್ಬಿಟ್ಟು ಲೀಡ್ ಅಕಾಡೆಮಿಯಿಂದ ಅವರು ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡಬಹುದು ಅಂತ ನಾನು. ಕ್ರಿಕೆಟ್ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ 5ನೇ ಹಾಗೂ ಅಂತಿಮ ಟಿ20 ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಸಂಜೆ 7 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ಈಗಾಗಲೇ ಉಭಯ ತಂಡಗಳು ಸರಣಿಯಲ್ಲಿ 2-2 ಗೆಲುವಿನೊಂದಿಗೆ ಸಮಗೌರವ ಸಾಧಿಸಿವೆ. ಹಾಗಾಗಿ ಇಂದಿನ ಪಂದ್ಯ ಗೆದ್ದುಕೊಳ್ಳುವ ಮೂಲಕ ಸರಣಿಯನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳಲು ಲೆಕ್ಕಾಚಾರದಲ್ಲಿ ಉಭಯ ತಂಡಗಳಿವೆ. ಸರಣಿಯಲ್ಲಿ ಇದುವರೆಗೆ ಉಭಯ ತಂಡಗಳ ಆಟಗಾರರು ಉತ್ತಮ ಪ್ರದರ್ಶನ ನೀಡುವ ಮೂಲಕ ಗಮನ ಸೆಳೆದಿದ್ದು ಮತ್ತೊಂದು ರೋಚಕ ಹಣಾಹಣಿ ನಿರೀಕ್ಷಿಸಬಹುದಾಗಿದೆ. ವಿಶ್ವದ 2 ಅಗ್ರ ಕ್ರಮಾಂಕದ ತಂಡಗಳಾಗಿರುವ ಇಂಗ್ಲೆಂಡ್ ಮತ್ತು ಭಾರತ ಸರಣಿ ನಿರ್ಧಾರಿತ ಇಂದಿನ ಪಂದ್ಯಕ್ಕೆ ಉತ್ತಮ ರೀತಿಯಲ್ಲಿ ರಣತಂತ್ರ ರೂಪಿಸಿಕೊಂಡಿದ್ದು ಗೆಲ್ಲುವ ಆತ್ಮವಿಶ್ವಾಸ ಹೊಂದಿವೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಪ್ರಿಲ್ನಿಂದ ವಿವಿಧ ಜಿಲ್ಲೆಗಳಿಗೆ ಪ್ರವಾಸ, ನೀರಾವರಿ ಯೋಜನೆಗಳ ಶೀಘ್ರ ಅನುಷ್ಠಾನಕ್ಕೆ ಅಗತ್ಯ ಕ್ರಮ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಗ್ರಾಮೀಣ ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ, ಜಿಲ್ಲಾ ತಾಲೂಕು ಅಧಿಕಾರಿಗಳ ಗ್ರಾಮಮುಖಿ ಆಡಳಿತಕ್ಕೆ ಪ್ರೇರಣೆ, ಆರ್ ಅಶೋಕ. ಸಮಗ್ರ ಜಾಗತಿಕ ಪಾಲುದಾರಿಕೆ, ಸಂಪೂರ್ಣ ಸಾಮರ್ಥ್ಯ ಬಳಕೆಗೆ ಭಾರತ ಅಮೆರಿಕ ಸಮ್ಮತಿ, ರಾಜನಾಥ್ ಸಿಂಗ್. ಅಹಮದಾಬಾದ್ ಟಿ20 ಕ್ರಿಕೆಟ್ ಸರಣಿ ಗೆಲುವಿಗೆ ಇಂದು ಭಾರತ ಇಂಗ್ಲೆಂಡ್ ಹಣಾಹಣಿ. ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.